ಕೆಸವಿನ ಎಲೆ ಎಷ್ಟು ಒಳ್ಳೆಯದು, ಅದರಿಂದ ಎಷ್ಟೆಲ್ಲ ಆರೋಗ್ಯಕರವಾದ ಬೆನಿಫಿಟ್ಸ್ ಇದೆ. ಅದರಿಂದ ಒಂದು ಒಳ್ಳೆ ಖಾದ್ಯ ಮಾಡೋಣ, ಅದು ಕೆಸುವಿನ ಕರಕಲಿ ಅಥವಾ ಗೊಜ್ಜು ಅಂತ ಅಂತೀವಿ. ಕೆಸುವಿನ ಎಲೆ ತುಂಬ ಒಳ್ಳೆಯದು. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನ ಗುಣ ಮಾಡುತ್ತೆ. ಮತ್ತು ಫ್ರೀ ರ್ಯಾಡಿಕಲ್ಸ್ ಏನು ರಿಲೀಸ್ ಆಗ್ತಿರುತ್ತಲ್ವ ಕ್ಯಾನ್ಸರಲ್ಲಿ, ಅದರಿಂದ ಅದು ನಾಶ ಮಾಡ್ತಾ ಬರುತ್ತೆ. ಮತ್ತು ಇದರಲ್ಲಿ ಫೈಬರ್ ಮತ್ತು ನಾರಿನಾಂಶ ಜಾಸ್ತಿ ಇರೋದರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡುತ್ತೆ. ಕರುಳಿಗಂತೂ ಇದು ತುಂಬ ಒಳ್ಳೆಯದು. ಎಲೆಗಳನ್ನೆಲ್ಲ ಕಟ್ ಮಾಡಿ ಮಧ್ಯದಲ್ಲಿ ಈ ಥರ ನಾರಿರುತ್ತಲ್ವ, ಅದನ್ನು ಸುತ್ತ ಇರೋವಂಥದ್ದನ್ನ ತೆಗೆದು ಸೈಡಲ್ಲಿ ಇಟ್ಕೊಂಡು ಅದನ್ನು ಕಟ್ ಮಾಡಿ ಗ್ಲೂಕೋಸ್ ಲೆವೆಲ್ನ ಕರುಳು ಹೀರ್ಕೊಳ್ಳೋದನ್ನು ಕಡಿಮೆ ಮಾಡುತ್ತೆ. ಮತ್ತು ಶುಗರ್ ಲೆವೆಲ್ನ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಉಪಯುಕ್ತವಾಗುತ್ತೆ. ಇಂಥ ಹೆಚ್ಚಿನ ಕಬ್ಬಿಣಾಂಶ ಇರೋದರಿಂದ ಅನಿಮಿಯಾ ಮತ್ತು ರಕ್ತಹೀನತೆ ಏನಿರುತ್ತಲ್ವ, ಅವರಿಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ಈಗ ಹಾವು ಕಚ್ಚಿರುತ್ತೆ ಅಂಥವ್ರಿಗಂತೂ, ಅಥವಾ ಏನಾದ್ರು ವಿಷಜಂತು ಯಾವ್ದಾದ್ರು ಕಚ್ಚಿದರೆ ಈ ಎಲೆ ಉಪಯೋಗಿಸೋದ್ರಿಂದ ಅದು ತುಂಬ ವಿಷನ ಕಮ್ಮಿ ಮಾಡುತ್ತೆ. ಲಿವರ್ ಮತ್ತು ಅಂಥ ಸಮಸ್ಯೆ ಇದ್ದಂಥವ್ರಿಗೆ, ಐರನ್ ಸಮಸ್ಯೆ ಇದ್ದಂಥವ್ರಿಗೆ, ಪೈಲ್ ಸಮಸ್ಯೆ ಇದ್ದಂಥವ್ರಿಗೆ ಇದು ತುಂಬ ಒಳ್ಳೆಯದು. ಕಫ ಕಮ್ಮಿ ಮಾಡುತ್ತೆ ಈ ಎಲೆ. ತುಂಬ ಹೆಚ್ಚು ವಿಟಮಿನ್ ಎ ಕಂಟೆಂಟ್ ಇರೋವಂಥ ಎಲೆ ಇದು. ನಾವು ವಿಟಮಿನ್ ಎ ಅಂತಂದರೆ ಏನು ಜ್ಞಾಪಕ ಮಾಡ್ಕೊತೀವಿ? ಕ್ಯಾರೆಟ್ ಅಂತ ಜ್ಞಾಪಕ ಮಾಡ್ಕೊತೀವಿ. ಹಾಗೆಯೇ ಹೆಚ್ಚು ಪ್ರೋಟೀನು, ಹೆಚ್ಚು ಕ್ಯಾಲ್ಶಿಯಮ್ಮು, ಹೆಚ್ಚು ಮೆಗ್ನೀಷಿಯಮ್ಮು, ಫ್ಲೋರೈಡ್ ಇರುವಂತಹ ಕೆಸುವಿನ ಎಲೆನ ತಿನ್ನಿ ಆರೋಗ್ಯವಾಗಿ ಇರಿ. ಈಗ ಇದ್ರದ್ದು ನಾರನ್ನೆಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಇದರಿಂದ ಒಂದು ಕರಕಲಿ ಅಥವಾ ಕರಿನ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ, ಹುಣಸೆಹಣ್ಣು, ಇದು ಎಳ್ಳಿಕಾಯಿ, ಅದನ್ನು ಬಿಡಿಸಿ ಬೀಜ ತೆಗೆದು ಇಟ್ಕೊಳ್ಬೇಕು. ತುಂಬ ಒಳ್ಳೆಯದು. ಇದು ಬೇಡ ಅಂತ ಅಂದರೆ ನಾವು ಹುಳಿನೇ ಉಪಯೋಗಿಸ್ಕೊಬೋದು. ನಾವು ಎಳ್ಳಿಕಾಯಿನ ಉಪಯೋಗಿಸಿದ್ದೀವಿ. ಈಗ ಮೆಣಸಿನಕಾಯಿ, ಹುಣಸೆ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿರೋ ಅಂಥದ್ದು, ಮತ್ತು ಎಳ್ಳಿಕಾಯಿ ಅದನ್ನು ಬೀಜ ತೆಗೆದು ಹಾಕಿ, ಮತ್ತು ಕೆಸುವಿನ ಎಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ, ಸ್ವಲ್ಪ ಅರಿಶಿನ, ಉಪ್ಪು, ತುಂಬ ಈಸಿ ಇದು ಮಾಡುವಂಥದ್ದು. ಅರಿಶಿನ, ಉಪ್ಪು, ನೀರನ್ನು ಹಾಕಿ ಬೇಯೋದಕ್ಕೆ ಇಡೋಣ. ಇದು ಎಷ್ಟು ತುಂಬ ಉಪಯುಕ್ತನೇ ಅಷ್ಟೇ ಕೂಡ ಸೈಡ್ ಎಫೆಕ್ಟ್ಸು. ನೀಟಾಗಿ ಬೇಯಿಸ್ತಲೇ ತಿಂದರೆ ಕಡಿತ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಬೇಯಿಸಿ ತಿನ್ನಿ. ಬೇಯಿಸಲಿಲ್ಲ ಅಂತ ಅಂದರೆ ಬಾಯೆಲ್ಲ ಕಡಿತ ಆಗುತ್ತೆ. ತೈಲ ತಲಿತ ಅತಿರುಚಿಪ್ರದ ಅಂತ ಗ್ರಂಥದಲ್ಲೆಲ್ಲ ಋಷಿಮುನಿಗಳು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಅಂದರೆ, ತೈಲದಿಂದ ಮಾಡಿ ಇದನ್ನು ನಾವು ಬೇಯಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಋಷಿಮುನಿಗಳೆಲ್ಲ ಹಾಗೆಲ್ಲ ತಿಂತಾ ಇದ್ರಲ್ವ ಈ ಎಲೆಗಳನ್ನೆಲ್ಲ. ಸೊ ಹಾಗಾಗಿ ಅವರು ಅವರ ಗ್ರಂಥದಲ್ಲಿ ಬರೆದಿದ್ದಾರೆ ಎಷ್ಟು ರುಚಿ ಇರ್ಬೋದು ಅಂತ. ನೀವೇ ಗೆಸ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ, ಪತ್ರೊಡೆನ. ಇವಾಗ ನಾವು ಅದು ಬೆಂದಿರೋದನ್ನೆಲ್ಲ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಎಲ್ಲ ಅದು ಬೆಂದಿರುತ್ತೆ, ನೀಟಾಗಿ ಹುಳಿ ಉಪ್ಪು ಎಲ್ಲ ಹಿಡಿದಿರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಫಸ್ಟು ಒಂದು ಬಾಣಲಿ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಚೂರು ಸಾಸಿವೆ ಹಾಕಿ, ಅದು ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯನ್ನು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಟ್ಟರೆ ಒಳ್ಳೆ ನಮ್ಮದು ಕರಕಲಿ ಅಥವಾ ಒಂದು ಪಲ್ಯ ಅಥವಾ ಗೊಜ್ಜು, ಕೆಸುವಿನ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಮ್ಮೆ ಟ್ರೈ ಮಾಡಿ. ವಿಟಮಿನ್ ಎ ಹೆಚ್ಚು ಇರುತ್ತೆ. ರೊಟ್ಟಿ ಜೊತೆಗಂತೂ ಇದು ಸೂಪರ್ ಕಾಂಬಿನೇಷನ್ನು. ಅನ್ನಕ್ಕೂ ಗಟ್ಟಿಯಾಗಿ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗ ತಿನ್ನಬೇಕು ಅಂದರೆ ಮಾನ್ಸೂನ್ ಸೀಸನಲ್ಲಿ ನಮ್ಮ ಮಲೆನಾಡು ಸೈಡಲ್ಲೆಲ್ಲ ಇದು ತುಂಬ ಬಿಟ್ಟಿರುತ್ತೆ. ನಾವು ಇದನ್ನು ಮಲೆನಾಡು ಸೈಡಲ್ಲಿ ಮಾಡಿಕೊಂಡು ತಿಂತೀವಿ. ಬೆಂಗಳೂರಲ್ಲೂ ಕೂಡ ಸಿಗುತ್ತೆ. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ. ನಾನು ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ಅಂತ ಒಂಚೂರು ಖಾರ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಹಾಕಿ ಚೂರು ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಹಾಕಿ ಒಂದೇ ಒಂದು ಕುದಿ ಕೂಗಿಸಿದ್ರೆ ನಮ್ಮ ಕೆಸುವಿನ ಎಲೆ ಗೊಜ್ಜು ರೆಡಿಯಾಗಿರುತ್ತೆ ಸ್ನೇಹಿತರೆ. ಇದನ್ನು ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಜೊತೆ ಅಥವಾ ಬೆಳಗಿನ ತಿಂಡಿಗೆ ಮಾಡಿಕೊಂಡು ತಿಂದರೆ ಹೆಚ್ಚು ವಿಟಮಿನ್ ಎ ಸಿಗುವಂಥ, ಐರನ್ ಕಂಟೆಂಟ್ ಹೆಚ್ಚು ಇರೋವಂಥ ಆಹಾರ ಇದು. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಇನ್ನು ಈ ಕೆಸುವಿನ ಎಲೆನ ನಾರ್ಮಲ್ ಎಣ್ಣೆ ಉಪಯೋಗಿಸೋ ಬದಲು ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೆ ಇನ್ನೂ ಹೆಚ್ಚು ಉಪಯುಕ್ತವಾಗಿರುತ್ತೆ. ನೀವು ಇನ್ನೊಮ್ಮೆ ಟ್ರೈ ಮಾಡಿ. ಪತ್ರೊಡೆ ಆ ಥರ ಬೇರೆ ಬೇರೆ ಖಾದ್ಯಗಳಿಗಿಂತ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.